ಕೇಂದ್ರ ಸರ್ಕಾರ ನ್ಯಾಷನಲ್ ಹೈವೇಗೆ ಅಂತ ಹೇಳಿ ಪರ್ ಮೀಟರ್ 9 ರೂಪಾಯಿ ಒಂದು ಎಕ್ಸ್ಟ್ರಾ ಆಗಿ ತೆಗೆದುಕೊಳ್ತಾ ಇದೆ. ನಮ್ಮ ಬೋಟು ನಾವೊಂದು ಮನವಿ ಮಾಡುವ ರೀತಿಯಲ್ಲಿ ನಮ್ಮ ಬೋಟ್ ಈ ನ್ಯಾಷನಲ್ ಹೈವೇ ನೀರಿನಲ್ಲಿ ನಾವು ಯೂಸ್ ಮಾಡುದು, ಸಮುದ್ರದಲ್ಲಿ ಮೀನುಗಾರಿಕೆ ಮಾಡುದು. ಸ್ವಲ್ಪ ಸಮಯದ ಈ ಕೊರೋನಾ ಇರುವುದರಿಂದ ನಾವು ಬಚಾವಾಗಿತ್ತು. ಆ ಒಂದು ಹಣವನ್ನ ತೆಗೊಳ್ಳದಾಗೆ ಮಾಡಿದ್ರೆ ಈ ಒಂದು ಸ್ವಲ್ಪ ಮೀನುಗಾರಿಕೆ ಉಳಿಬಹುದು ಅಂತ ನಮ್ಮೊಂದು ಅಭಿಪ್ರಾಯ. ಅದರ ಬಗ್ಗೆ ತಾವು ಕೂಡ ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ ನಾವು ಸ್ವಲ್ಪ ಬಚಾವಾಗಬಹುದು ಅಂತ ಒಂದು ಅಭಿಪ್ರಾಯ. ಎಸ್ ಭರತ್ರೆ, ಥ್ಯಾಂಕ್ ಯು. ಭರತ್ ಅವರ ಪ್ರಶ್ನೆಗೆ ಈಗಾಗಲೇ ನಾವು ಕಳೆದ 2 ವರ್ಷದಿಂದ ಸನ್ಮಾನ್ಯ ನಮ್ಮ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರನ್ನು ಭೇಟಿಯಾಗಿ ಈಗಾಗಲೇ ಅವರ ಮನವರಿಕೆಯನ್ನು ಮಾಡಿದೆ. ಏಕೆಂದರೆ ಇವತ್ತು ಪ್ರತಿ 1 ಲೀಟರ್ ಡೀಸೆಲಲ್ಲಿ 11% ರೋಡ್ ಸೆಸ್ ಅಂತ. ಈಗ ಎಷ್ಟು ಸಿಗ್ತಾ ಇದೆ ಸಬ್ಸಿಡಿ? ನಾನು ಹೇಳ್ತೇನೆ, 11% ರೋಡ್ ಸೆಸ್ ಅಂತ ಕಟ್ ಮಾಡ್ತಾರೆ. ಅದರ ಅರ್ಥ ಏನಂದರೆ, ನಾವು ಯಾವುದೆಲ್ಲ ವೆಹಿಕಲ್ ಡೀಸೆಲನ್ನು ಬಳಸ್ತದೆ ಆ ಡೀಸೆಲ್ನ 1 ಲೀಟರ್ನಲ್ಲಿ 11% ರೋಡ್ ಸೆಸ್ ಅಂದರೆ ರೋಡ್ ಮೇಂಟೆನೆನ್ಸಿಗಾಗಿ ಅವ್ರು ಬಳಸ್ತಾರೆ. ಆ ಅಲೊಕೇಶನ್ ಆಗುವಾಗ 30 ರೂಪಾಯಿ ಡೀಸೆಲ್ಗೆ ಏನು ಬೀಳ್ತದೆ, ನಾವು ಇದರಲ್ಲಿ ಹೊರಗಿನಿಂದ ಅದನ್ನು ಪಡ್ಕೊಂಡು ಬಂದಾಗ ಡಾಲರಲ್ಲಿ ಪರ್ಚೇಸ್ ಮಾಡ್ತೇವೆ, ಅದರ ಕಾಸ್ಟ್ 30 ರೂಪೀಸ್ ಇದ್ದರೆ ಉಳಿದದೆಲ್ಲ ಸ್ಟೇಟ್ ಗೌರ್ಮೆಂಟ್ ಇದೆ ಟ್ಯಾಕ್ಸ್, ರೋಡ್ ಸೆಸ್ ಅದನ್ನೆಲ್ಲ ಸೇರಿ ಈಗ 100 ತನಕ ಬೀಳ್ತದೆ. ನಾವು ಕಳೆದ 2 ವರ್ಷದಿಂದ ಕೂಡ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ, ಇವತ್ತು ಮೀನುಗಾರರು ಬಳಸುವಂಥ ಡೀಸೆಲ್ ಅದರಲ್ಲಿ ರೋಡ್ ಸೆಸ್ನ ವಿನಾಯಿತಿ ಕೊಡಬೇಕು. ಏಕೆಂದರೆ ಯಾವುದೇ ಈಗ ಟ್ರಕ್ ಇರ್ಬೋದು, ಬಸ್ ಇರ್ಬೋದು, ವೆಹಿಕಲ್ ನಮ್ಮ ರೋಡನ್ನು ನಮ್ಮ ಸರ್ಕಾರದ ವೆಚ್ಚದಲ್ಲಿ ನಿರ್ಮಾಣಗೊಂಡ ರೋಡನ್ನು ಯೂಸ್ ಮಾಡ್ತೇವೆ. ಆ ರೋಡನ್ನು ಮೇಂಟೈನ್ ಮಾಡಲಿಕ್ಕೆ ಈಗ ಬ್ರಿಡ್ಜಸ್ ಇರ್ಬೋದು, ಲೈಟ್ಸ್, ಬೇರೆ ಬೇರೆ ರೀತಿಯಲ್ಲಿ ಸರ್ಕಾರ ರಸ್ತೆಗಳ ನಿರ್ಮಾಣ ಮಾಡಿ ಜನರಿಗೆ ಒಂದು ಸುರಕ್ಷತೆ ದೃಷ್ಟಿಯಲ್ಲಿ ಒಳ್ಳೊಳ್ಳೆ 4 ಲೇನ್ 5 ಲೇನ್ 6 ಲೇನ್ ರೋಡ್ಗಳನ್ನು ನಿರ್ಮಾಣ ಮಾಡ್ತಾರೆ. ಒಂದು ಟೈಮ್ ಸೇವ್ ಆಗಬೇಕು, ಒಂದು ನೆಮ್ಮದಿಯಿಂದ ಅವರ ಡ್ರೈವಿಂಗಲ್ಲಿ ಸಾಗುವಾಗ ಯಾರಿಗೆ ಸಮಸ್ಯೆ ಆಗಿಬಿಡ್ತದೆ. ಆದರೆ ಆ ಸಂದರ್ಭದಲ್ಲಿ ನಾವು ಡೀಸೆಲ್ ಪರ್ಚೇಸ್ ಮಾಡುವಾಗ ಅದು ಕಟ್ಟಲೇಬೇಕಾಗ್ತದೆ, ಯಾಕೆಂದರೆ ಮೇಂಟೈನ್ ಮಾಡ್ತೇವೆ. ಅದು ನಮ್ಮ ಮೀನುಗಾರರ ಆಗ್ರಹ ಏನಂದರೆ, ಮೀನುಗಾರಿಕೆ ಮಾಡುವ ದೋಣಿಗಳು, ಬೋಟ್ಗಳು ಯಾವುದೇ ರಸ್ತೆಗಳನ್ನು ಬಳಸೋದಿಲ್ಲ. ಅದರಿಂದಾಗಿ ರಸ್ತೆಗೆ ಯಾವುದು ರೋಡ್ ಸೆಸ್ಸನ್ನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಕಟ್ ಮಾಡ್ತದೆ. ಮೀನುಗಾರರಿಗೆ ಅದನ್ನು ವಿನಾಯಿತಿ ಕೊಟ್ಟಾಗ ಸ್ವಲ್ಪ ಮೀನುಗಾರರು ಸ್ವಲ್ಪ ಉಸಿರಾಡಿದಂಗೆ ಆಗ್ತದೆ. ಯಾಕೆಂದರೆ ಇವತ್ತು ನೀರಿನಲ್ಲಿ ಯಾವುದೇ ಮೇಂಟೆನೆನ್ಸ್ ಸರ್ಕಾರಕ್ಕೆ ಬರುವುದಿಲ್ಲ. ಅದನ್ನು ಈಗಾಗಲೇ ನಾವು ಮನವರಿಕೆ ಮಾಡಿದೆ, ಅವರ ಗಮನಕ್ಕೆ ತಂದಿದೆ. ಈಗ ಅದರ ಪ್ರಯತ್ನ